ಇಫ್ ನಾಟ್ ರಾಂಗ್ 19 ಒಂದು ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ. 21st ನನಗೆ ನೋಟಿಸ್ ಕೊಡ್ತಾರೆ ಕೊಡಗಿರಿ ಪೊಲೀಸರು. ಅಂಡ್ ಐ ಥಿಂಕ್ ಸೆಕ್ಷನ್ 299 ಮತ್ತೆ ಬೋತ್ ಆರ್ ಲೆಸ್ ದ್ಯಾನ್ 7 ಇಯರ್ಸ್, 7 ವರ್ಷಕ್ಕಿಂತ ಕಡಿಮೆ ಇರುವಂತ ಅಫೆನ್ಸ್ ಅದು. ನೋಟಿಸ್ ಕೊಟ್ಟರು ನಾನು ಯಾವ್ದು ಬೇರೆ ಒತ್ತಡದಲ್ಲಿ ಬೇರೆ ಕೆಲಸದಲ್ಲಿದ್ದಾಗ ನಾನು ರಿಪ್ಲೈ ಕಳಿಸಿದ್ರೆ ಕೊಡಗಿರಿ ಪೊಲೀಸರು ತಗೊಂಡಿಲ್ಲ. ಬದಲಾಗಿ ಸರ್ಚ್ ವಾರೆಂಟ್ ತಗೊಂಡು ಮನೆ ಹತ್ರ ಬಾಗಿಲನ್ನೆಲ್ಲ ಹೊಡೆದಾಕಿ ಮೇಲೆ ರೂಮ್ ಎಲ್ಲ ಹೊಡೆದಾಕಿ ಆ ನಾಯಿಗಳಿಗೆ ಏನೇನೋ ಮಾಡಿ ತುಂಬಾ ದೊಡ್ಡ ಮಿಸ್ ಮಾಡಿಟ್ಟಿದ್ದಾರೆ ಅಲ್ಲ. ಆರ್ಟಿಕಲ್ 19 ಪ್ರಕಾರ ನಾವೆಲ್ಲ ಧ್ವನಿ ಮಾಡೋ ತಪ್ಪೇನಾ? ನಾವು ನಮಗೋಸ್ಕರ ಧ್ವನಿ ಮಾಡ್ತಾ ಇದೀವ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಇವತ್ತು ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ನಮಗೆ ನಮ್ಮ ವಕೀಲರು, ಐ ಶುಡ್ ಥ್ಯಾಂಕ್ ಆಲ್ ಮೈ ಟೀಮ್ ಆಫ್ ಅಡ್ವೊಕೇಟ್ಸ್ ಯಾರು ನಿಂತ್ಕೊಂಡಿರಲ್ಲ. ವೇದಮೂರ್ತಿ, ನಮ್ಮ ಹರೀಶ್ ಬಾಬು ಅವರು, ವೇದಮೂರ್ತಿ ಅವರು, ಸುನೀಲ್ ಅವರು, ಅವ್ರ ಜೂನಿಯರ್ಗಳು, ಕಡಿಮೆ ಒಂದು 45 ಜನ ಅಡ್ವೊಕೇಟ್ಸ್ ಪಾಪ ನನ್ನ ಪರವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ. ಅರೆಸ್ಟ್ ಮಾಡೋ ಪ್ರೊಸೀಜರ್ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಬೇಲ ಆಯ್ತು ಅನ್ನೋ ಖುಷಿನಲ್ಲ. ನಾನು ನಿಮಗೆ ತಿಳಿಸಬೇಕಾಗಿದೆ, ಯಾವುದೇ ವ್ಯಕ್ತಿಯ ಮೇಲೆ ಎಫ್ಐಆರ್ ಆಯ್ತು ಅಂತಂದ್ರೆ ಆ ಸೆಕ್ಷನ್ಗಳಲ್ಲಿ ಯಾವುದೋ ಸೆಕ್ಷನ್ಗಳು ಕೂಡ ಲೆಸ್ ದ್ಯಾನ್ 7 ಇಯರ್ಸ್ ಇತ್ತು ಅಂತಂದ್ರೆ ಅವ್ರು ಯಾರು ಕೂಡ ನಿಮಗೆ ಅರೆಸ್ಟ್ ಮಾಡಲಿಕ್ಕೆ ಬರಲ್ಲ. ಬಿಕಾಸ್ ದೇರ್ ಇಸ್ ಅ ಗೈಡ್ಲೈನ್ಸ್ ಕಾಲ್ಡ್ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ. ಬಟ್ ಈಗ ನನಗೆ ಗೊತ್ತಿಲ್ಲ, ಈ ಅರ್ಧಂಬರ್ಧ ಇರುವಂತಹ ಕೆಲವು ಸರ್ಕಾರದಲ್ಲಿ ಇರೋ ಒತ್ತಡ ಹಾಕಿ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಸಹ ನನಗೆ ಮೊದಲೇ ನೋಟಿಸ್ ಕೊಟ್ಟು ಮಾನ್ಯ ದಿವಸನೇ ಬಂದು ಸರ್ಚ್ ವಾರೆಂಟ್ ಎತ್ಕೊಂಡು ಬಾಗಿಲನ್ನೆಲ್ಲ ಹೊಡೆದಾಕಿ ಇಷ್ಟೊಂದು ದೊಡ್ಡ ಮಿಸ್ ಮಾಡಿಸ್ತಾ ಇದ್ದೀರಾ ಕಾಂಗ್ರೆಸ್ ಸರ್ಕಾರ. ನನಗೆ ಅರ್ಥ ಆಗ್ತಲ್ಲ, ಯಾಕಿದಲ್ಲ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದೀರಾ? ಶುಡ್ ಬಿ ಫೈಲ್ ಕಂಟೆಂಪ್ಟ್, ಈ ಕೇಸಲ್ಲಿ ಕಂಟೆಂಪ್ಟ್ ಫೈಲ್ ಮಾಡೋಣ. ಆಮೇಲೆ ಯಾರು ಎದುರ್ಕೊಂಡಿಲ್ಲ, ಏನಕ್ಕೆ ನೀವೆಲ್ಲ ಕೇಸ್ ಹಾಕ್ಬಿಟ್ಟು ಎದುರಿಸ್ತೀನಿ ಅನ್ನೋಕ್ಕಾದ್ರೆ ಏನು ನಮಗೇನು ಅರ್ಥ ಆಗ್ತಾ ಇಲ್ಲ. ನಾವು ಪ್ರಶ್ನೆ ಸಂವಿಧಾನಿಕ ಹಕ್ಕುಗಳಿಂದ ಪ್ರಶ್ನೆ ಮಾಡಿದ್ರೆ ದೊಡ್ಡ ತಪ್ಪಾಗ್ಬಿಡಿದ್ಯಾ? ಇವತ್ತು ಮಾನ್ಯ ನ್ಯಾಯಾಲಯ ಅದನ್ನ ಪರಿಷ್ಕರಿಸಿ ನನಗೆ ನೋಟಿಸ್ ಕೊಟ್ಟು ಸಮಯನೇ ಕೊಡದೆ ನನ್ನನ್ನು ಬಂದು ವಾರೆಂಟ್ ಇಟ್ಕೊಂಡು ಅರೆಸ್ಟ್ ಮಾಡಿ ಮತ್ತೆ ಅರೆಸ್ಟ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಯಾಕೆ ಫಾಲೋ ಮಾಡಲ್ಲ ನೀವು? ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಅವರು ಗೈಡ್ಲೈನ್ಸ್ ಆದರೆ ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ, ಹೋಮ್ ಮಿನಿಸ್ಟರ್ ಅಥವಾ ಅವ್ರ ಮೇಲೆ ಒತ್ತಡ ಹಾಕೋ ಗೈಡ್ಲೈನ್ಸ್ ಫಾಲೋ ಮಾಡ್ತಾರೆ. ಮತ್ತೆ ಸುಪ್ರೀಂ ಕೋರ್ಟ್ ಏನ್ ಬೇಕಾಗಿದೆ? ಡೋಂಟ್ ಯು ಥಿಂಕ್ ಇವನ್ ನನ್ನ ಕೇಸಲ್ಲಿ ಕೂಡ ಕಂಟೆಂಪ್ಟ್ ಅನ್ಸಲ್ಲ ನಿಮಗೆ? ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ಕೆಲಸ ಮಾಡಿ ಕೇಳಿದ್ರೆ ಸರ್ ಮೇಲಿಂದ ಒತ್ತಡ ಅಂದ್ರೆ ಯಾರು? ಸರ್ಕಾರನ? ಒಬ್ಬ ಡೆಪ್ಯೂಟಿ ಸಿಎಂ ಅವರು ಯಾರೋ ವ್ಯಕ್ತಿ ಐ ಥಿಂಕ್ ಒದ್ದು ಹೊರಗಡೆ ಹಾಕಿದ್ರೆ ಅಸಾಲ್ಟ್ ಮಾಡಿ ಅಂತ ಒಬ್ಬ ಡೆಪ್ಯೂಟಿ ಸಿಎಂ ಅವರು ಒದ್ದು ಹೊರಗಡೆ ಹಾಕಿ ಅಂತ ಏನ್ ಲೆಕ್ಕಾಚಾರ ಇದು? ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾವ ಸರ್ಕಾರದ ಕೆಳಗೆ ನಾವು ಜೀವನ ಮಾಡ್ತಾ ಇದೀವಿ? ಆರ್ ವಿ ಲಿವಿಂಗ್ ಇನ್ ಡೆಮೋಕ್ರಸಿ? ಈಸ್ ದ ಲಾ ಅಂಡ್ ಪವರ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಸ್ಟೇಟ್ಸ್ಮನ್ ಆರ್ ಪೀಪಲ್ ಹೂ ಸ್ಪೀಕ್ ದಿಸ್ ಟೈಪ್ ಆಫ್ ಲ್ಯಾಂಗ್ವೇಜ್. ಒದ್ದು ಒಳಗಡೆ ಹಾಕಿ ಅಸಾಲ್ಟ್ ಮಾಡಿ ಅಂತ, ಫೋರ್ಸ್ ಹಾಕಿ ಅಂತ, ಅವ್ರ ಮೇಲೆ ಫಿಸಿಕಲ್ ಆಗಿ ತೊಂದರೆ ಆಗಿ ಒಳಗಡೆ ಹಾಕಿ ಅಂತ ಒಬ್ರು ಹೇಳ್ಬೋದ ಈ ಮಾತನ್ನ? ಆರ್ ವಿ ಗುಲಾಮ್ಸ್? ಆರ್ ವಿ ಅಂಡ್ ಅಪಾನ್ ಆಲ್ ದಿಸ್ ಐ ರೆಸ್ಪೆಕ್ಟ್ ಆಯ್ತು ವಿ ರೆಸ್ಪೆಕ್ಟೆಡ್ ಇಟ್. ಪೊಲೀಸರು ಅರೆಸ್ಟ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು. ಇವತ್ತು ಮಾನ್ಯ ನ್ಯಾಯಾಲಯ ಪರಿಷ್ಕರಣೆ ಮಾಡಿದ್ರು, ನಮ್ಮ ವಕೀಲರ ವಾದವನ್ನ ಆಲಿಸ್ತು, ತಪ್ಪುಗಳಾಗಿದೆ ಅಂತ ಗೊತ್ತಾಯ್ತು, ಅರೆಸ್ಟಲ್ಲಿ ಕೂಡ ತಪ್ಪಾಗಿದೆ ಅಂತ ಗೊತ್ತಾಯ್ತು. ಈ ರೀತಿ ಮಾಡೋದ್ರಿಂದ ನನಗೆ ಗೊತ್ತಿಲ್ಲ ಪಾಪ ಪೊಲೀಸರ ಮೇಲೆ ನೀವು ಹಾಕುವಂತ ಒತ್ತಡ. ನಾನು ಎಲ್ಲ ಪೊಲೀಸರು ಕೆಟ್ಟರು ಅಂತ ಹೇಳೋಲ್ಲ, ಆ ಪೊಲೀಸರ ಮೇಲೆ ನೀವು ಹಾಕುವಂತ ಒತ್ತಡ ಅವರನ್ನ ಬಳಸಿಕೊಂಡು ಸುಮ್ಮನೆ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಫಾಲೋ ಮಾಡಿರೋದು. ಆಮೇಲೆ ಒದ್ದು ಒಳಗಡೆ ಹಾಕಿ ಅನ್ನೋ ಡೈಲಾಗ್ಗಳು. ನಾವು ಯಾರು ಗುಲಾಮರಲ್ಲ ಸರ್. ನಾವು ಓಟ್ ಹಾಕಿದ್ರೆ ಕೇಂದ್ರ ಸರ್ಕಾರ ಆಗುತ್ತೆ, ನಾವು ಓಟ್ ಹಾಕಿದ್ರೆ ರಾಜ್ಯ ಸರ್ಕಾರ ಆಗುತ್ತೆ. 24 ಗಂಟೆ ಟ್ಯಾಕ್ಸ್ ಕಟ್ಟಿದ್ರೆ ಎರಡು ಸರ್ಕಾರ ನಡೀತದೆ. ನಾವು ಯಾರು ಗುಲಾಮರಲ್ಲ. ಪೊಲೀಸರು ನಾವು ಯಾರು ಭಯನೂ ಬೀಳಬೇಕಾಗಿಲ್ಲ. ನಿಮ್ಮ ಎಫ್ಐಆರ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಿ ಅದನ್ನ ತಲೆ ಬುದ್ಧಿ ಇಟ್ಕೋಬೇಕು. ಪೊಲೀಸ್ ಆಫೀಸರ್ಗಳು ಯಾರೋ ಹೇಳ್ದ ಟ್ರಾನ್ಸ್ಫರ್ ಮಾಡ್ತಾನೆ, ಸಸ್ಪೆಂಡ್ ಮಾಡ್ತಾನೆ ಅಂತ ನೀವುಗಳು ನಿಮ್ಮ ಐ ಥಿಂಕ್ ಈ ಸುಪ್ರೀಂ ಕೋರ್ಟ್ ವಾಲ್ಯೂಷನ್ ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಏನ್ ಮಾಡ್ತೀರಾ ನೀವು? ಹಂಗೆ ಸಲ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಫಾಲೋ ಮಾಡಿಲ್ಲ, ನೋಟಿಸ್ ಕೊಟ್ಟು ಬಂದು ಮನೆ ದಿವಸನೇ ಬಂದು ನನ್ನ ನೀವು ಅದು ಸರ್ಚ್ ವಾರೆಂಟ್ ಎತ್ಕೊಂಡು ಕರ್ಕೊಂಡು ಪ್ರೊಡ್ಯೂಸ್ ಮಾಡ್ತೀರಾ? ಮನೆ ಇದೆಲ್ಲ ತಪ್ಪುಗಳನ್ನ ಪೊಲೀಸರು ತಪ್ಪುಗಳನ್ನ ನೋಡಿದೆ. ಮಾಡಿಸಿದ್ದು ಪೊಲೀಸರು, ಮಾಡಿರೋ ಪೊಲೀಸರು ಇರ್ಬೋದು, ಮಾಡಿಸಿದ ಯಾರು? ಸರ್ಕಾರದ ಮೇಲೆ ಹೇಳ್ತಾರೆ. ಏನ್ ನಡೀತದೆ ಇಲ್ಲಿ? ಏನ್ ಎಲ್ಲರೂ ಬಾಯಿಗಳನ್ನ ಮುಚ್ಚಬೇಕು ಅಂತನಾ? ಸಾಧ್ಯನಾ? ಮೇಲೊಬ್ಬ ನೋಡ್ತಾ ಇದ್ದಾನೆಲ್ಲ. ವಿ ಡೋಂಟ್ ಕೇರ್.